ಏ ಅಪ್ಪಿ ನೋಡ್ಲಿ ಪಾಪ ಆತನ ಹೌದು ಶ್ರೀ 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 ಅಲ್ಲಿ ನೋಡ್ಲಿ ಅಪ್ಪಿ ಆತನ ಪಾಪ. ಫ್ರೆಂಡ್ಸ್ ಇದೆ ನೋಡ್ರಿಪ್ಪ ಶಿರೂರು. ಈಗ ಇಲ್ಲೇ ಎಳಿತಾರ ತೇರ್ನ, ಇಲ್ಲೇ ಎಳಿತಾರ. ಸೊ ನಾ ಅಂದಿದ್ದ ಜಾತ್ರೆ ಇದೆ ನೋಡ್ರಿಪ್ಪ. ಸೊ ಈಗ ಜಾತ್ರೆಗೆ ಬಂದಾಗೈತಿ. ಇಲ್ಲೇ ಲಕ್ಷ್ಮಿ ಮತ್ತು ಆಂಟಿ ಕೂಡ ಬಂದಾರ. ಹಾಂ, ಈಗ ಇಲ್ಲೇ ಪೂಜೆ ಮಾಡಕ್ಕಂತ ಅಂತ ಬಂದಾರ ಅವರು. ಈ ಜಾತ್ರೆ ಏನು ಸ್ಪೆಷಲ್ಪ ಅಂದರೆ ಇಲ್ಲಿ ಜಾಸ್ತಿ ಬರೋದ ಹುಡುಗರು ಈಜಾಡಕ್ಕಂತಂತೇಳಿ ಈಜಾಡಿ ಜಾತ್ರೆ ಮಾಡೋಕ್ಕಾರ. ಸೊ ಇದು ಪ್ರತಿ ವರ್ಷ ಕೂಡ ನಮ್ಮ ಭಾಗದಾಗ ಆಗುವಂಥ ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಸೊ ಅಲ್ಲೇನು ಕಾಣುತ್ತಲ್ಲ ಅದರಿಪ್ಪ ಗುಡಿ. ಸೊ ಆಮೇಲೆ ಹೋಗೋಣಂತ ಗುಡಿ ಕಡೆ. ಮೊದ್ಲಕ್ಕೆ ಇಲ್ಲಿ ಪೂಜೆ ಮಾಡ್ಕೊಂಬರೋಣಂತ ಬರ್ರಿ. ಜಾತ್ರೆ ಅನ್ನೋದ್ಲೆ ಕಣ ತೇರನ್ನ ಭೂಮಿ ಮ್ಯಾಗ ಎಳೆಯುವಂಥದ್ದು ಕಾಮನ್. ಬಟ್ ಇಲ್ಲೇನೈತಲ್ರಿ ಇದೇನು ಈಗ ನಮ್ಗೆ ತೋರಿಸಿದೆಲ್ಲ ನಮ್ಮ ಅಪೋಸಿಟ್ ಇರುವಂತಹ ಒಂದು ಕೆನಾಲ್ ಒಳಗನ ತೇರು ಎಳಿತಾರೆ. ಅದಕ್ಕೆ ಇಲ್ಲಿ ತೆಪ್ಪೋತ್ಸವ ಅಂತ ಅಂತಾರೆ, ತೆಪ್ಪತ್ತೇರು ಅಂತ ಅಂತಾರೆ. ಸೊ ಈಗ ಇಲ್ಲೇ ಸ್ಪೆಷಲ್ ಅದು. ಈಗ ನಮ್ಮ ಭಾಗದಾಗೆಲ್ಲ ಭೂಮಿ ಮ್ಯಾಗ ಅಂದ್ರೆ ಹಿಂಗೆ ರೋಡ್ನಾಗ ಹೇಳಿದ್ರೆ ಇಲ್ಲಿ ತುಂಬಿದ ಕೆನಾಲ್ದಾಗ ತೇರು ಎಳಿತಾರಿಪ್ಪ. ಸೊ ಅದ್ರದ್ದು ಈಗ ನೆಕ್ಸ್ಟ್ ಐತದೆ ಆ ಜಾತ್ರೆ ಎಲ್ಲ ಈಗ ನೆಕ್ಸ್ಟ್ ಐತಿ, ಅದೆಲ್ಲ ತೋರಿಸ್ತಾನಂತ. ಸೊ ಈಗ ಮೊದಲಿಗೆ ಏನು ಮಾಡೋಣಂತ ಗುಡಿಗೆ ಹೋಗೋಣಂತ ಬರ್ರಿ. ಈಗೆಲ್ಲ ಪೂಜೆಗೆಲ್ಲ ಮಾಡಿದ್ರೆ ಅಂತೆ ಯಾರು. ಸೊ ಈಗ ಹೋಗೋಣಂತ ಗುಡಿಗೆ ಬರ್ರಿ. ಸೊ ಈಗ ಪ್ರಸಾದ ಅಂತೂ ತೊಗೊಂಡಿದ್ದಾತ. ನೆಕ್ಸ್ಟ್ ಜನ ಇದ್ರು ಕೂಡ ಜಾತ್ರೆ. ಸೊ ಜಾತ್ರೆ ಅಂದ್ರೆ ತೇರು ಎಳಿತಾರ, ಅವಾಗ ಸಿಗ್ತಾನಂತೆ ಸ್ಟೇಟ್ ಆಗಿ. ಮಾವ ಹಾಯ್ ಮಾಡ. ಏ ಮಾವ ಮಾವ ಹಿಂಗೆ ಹಾಯ್ ಮಾಡು, ಹಿಂಗೆ ಹಾಯ್ ಮಾಡಿ. ಹಿಂಗೆ ಫ್ರೆಂಡ್ಸ ಇದನ್ನೇನು ಗುಡಿ ಕಟ್ಟಾಕತ್ತಾರಿಪ್ಪ. ಈಗ ಗುಡಿ ಕಟ್ಟಾಕತ್ತ ಒಂದೀಗೊಂದು 4-5 ವರ್ಷ ಆತ ಅನ್ಕಂತತಿ. ಸೊ ಇನ್ನೂ ಪೂರ್ಣಗೊಂಡಿಲ್ಲ. ಭಾಳ ಕೆಳಗೈತಿ ಇದು ಗುಡಿ, ಒಂದು ಸ್ವಲ್ಪ ಮ್ಯಾಲೆ ಅಷ್ಟೇ. ಸೊ ಇದುವೇ ಕಿನಾಲ್, ಶಿರೂರು ಕಿನಾಲ್ ಅಂತೇಳಿ. ಭಾಳ ದಿನ ಆದ್ಮೇಲೆ ಜಾತ್ರೆ ಬಂದಿದ್ದೆ, ಒಂದು 6 ವರ್ಷ ಆದಮೇಲೆ. ಈಗ ನಮ್ಮ ಲಕ್ಷ್ಮಿ ಯಾರು ಕ್ಲೋಸ್ ಫ್ರೆಂಡ್ ಬಂದಾರಿಪ್ಪ, ಅದಕ್ಕೆ ಲಕ್ಷ್ಮಿ ಓಡ್ ಹೊಂಟಾಳೆ. ವರ್ಷ ಆದ್ಮ್ಯಾಗ ಫಸ್ಟ್ ಟೈಮ್ ಭಾಳ ದಿನ ಆದ್ಮ್ಯಾಗ ಜಾತ್ರೆ ಬಂದಿದ್ದೆ. ನಾನು PUC ಇದ್ದಾಗಿ ಜಾತ್ರೆ ಬಂದಿದ್ದೆ. ಹೊಳ್ಳೆ ಡಿಗ್ರಿ ಮುಗಿದು 1 ವರ್ಷ ಆಯ್ತು, ಈಗ ಬಂದಿದ್ದು ಹೊಳ್ಳೆ. ಸೊ ನಮ್ಮೂರ ಅಂತಗಿರುವಂಥ ಆಗುವಂಥ ಒಂದು ಪ್ರಸಿದ್ಧ ಜಾತ್ರೆ ಅಂತ ಅನ್ಬೋದು. ಸೊ ಜಾತ್ರೆ ಬಂದು 6 ವರ್ಷ ಆಯ್ತು ಬಂದು. ಲಕ್ಷ್ಮಿಗೆ ಗೊಂಬಿ ಬೇಕಂತ ನೋಡ್ರಿಪ್ಪ. ಕೊಡಿಸೆ
ದನಕ್ಕೆ ಬೇಕಾದಂಥ ಹಗ್ಗ, ಬಾರ್ಕೋಲು ಮತ್ತು ಮುಗ್ದಾರ ಅವೇನೇನು ಅದಾವಲ್ಲ, ಕೊಳ್ಳಾನು, ಗಂಟಿ ಅವೆಲ್ಲ ಇಲ್ಲೇ ಸಿಗ್ತಾವೆ ನೋಡ್ರಿ ಜಾತ್ರೆ. ಯಾಕಂದ್ರೆ ಇಲ್ಲಿ ಚಕಡಿ ಜಾತ್ರೆನೂ ಅಂತಾರೆ. ಯಾಕಂದ್ರೆ ಇಲ್ಲಿ ಚಕಡಿ ತೊಗೊಂಡು ಭಾಳ ಜನ ಜಾತ್ರೆಗೆ ಬರ್ತಾರೆ. ಹಂಗಾಗಿ ದನಕ್ಕೆ ಬೇಕಾದಂಥ ಸಾಮಾನುಗಳು ಕೂಡ ಇಲ್ಲೆಲ್ಲ ಇರ್ತಾವೆ. ಇದುವೇ ಜಾತ್ರೆ. ಇನ್ನೇನು ಜಾತ್ರೆ ಸ್ಟಾರ್ಟ್ ಆಕತ್ತಿಪ್ಪ. ನಾವಿಲ್ಲ ಜಾತ್ರೆ ಮಾಡಿ ಬರ್ಕೊಟ್ಟ ಇಲ್ಲಿ ಬಂದು ಕುಂತೇವಿ. ಸೊ ನಿಮಗೆ ಸಿಗ್ತಾನೆ ಅಂತ ಜಾತ್ರೆ ಶುರು. ಜಾತ್ರೆ ಅಂದ್ರೆ ಏನ್ರಿ, ತೇರು ಎಳಿತಾರೆ. ನಾನು ನಿಮ್ಮ ಆಗಲೇ ಏನು ಹೇಳ್ದಂಗೆ ರೋಡ್ನಾಗ ತೇರು ಎಳಿದು ಸಹಜ. ಇಲ್ಲೇ ತುಂಬಿದ ನೀರಿನ ಕೆನಾಲ್ದಾಗ ತೇರು ಎಳಿತಾರೆ. ತೆಪ್ಪೋತ್ಸವ ಅಂತಾರಲ್ಲ, ಆ ರೀತಿ ಇಲ್ಲೇ ಆಚರಣೆ ಮಾಡ್ತಾರೆ. ಸೊ ಅದನ್ನು ಆಮ್ಯಾಗ ತೋರಿಸ್ತಾನಂತೆ. ಸ್ಟೇಟ್ ಆಗಿರ ಫ್ರೆಂಡ್ಸ್, ಎಲ್ಲೊಬ್ಬ ಪಾಪ 16 ವರ್ಷದ ಹುಡುಗ ರೀ ಕೆನಾಲ್ದಾಗ ಬಿದ್ದ ತೀರ್ಕೊಂಡಿದ್ದ. ಜಾತ್ರೆ ಸಮಯ ಅಂದ್ರೆ ತೇರು ಜಗ್ಗುವಾಗ ಅಲ್ಲೊಂದು ಗೇಟ್ ಐತಿ. ಆ ಗೇಟ್ ಎಬ್ಬಿಸಿದಾಗ ಈ ಕಡೆ ಮಗ್ಲದ ನೀರು ಅಂದ್ರೆ ಈ ಕಡೆ ಪಾಸಕ್ಕೆ ಹೋಗತಿ. ಸೊ ಅವಾಗ ಬಾಡಿ ಏನಾದರೂ ಈ ಕಡೆ ಬರುತ್ತೇನೋ ಅಂತೇಳಿ ಈ ಕಡೆ ಅಂದ್ರೆ ಕಿನಾಲದ ಇನ್ನೊಂದು ಮಗ್ಲು, ಈ ಬ್ರಿಡ್ಜ್ ಇನ್ನೊಂದು ಮಗ್ಲು ಬಂದು ನಿಂತಿದ್ರು ಜನ. ಆ ಕಡೆ ಜಾತ್ರೆ ನಡೆದೈತೆ, ಈ ಕಡೆ ಜನ ಪಾಪ ಆ ಹುಡುಗನ ಸಂಬಂಧ ಅಂದ್ರೆ ಬಾಡಿ ಬರುತ್ತೇನೋ ಅಂತೇಳಿ ನಿಂತಿದ್ರು ನೋಡ್ರಿ. ಬಾಯಲ್ಲಿ 16 ವರ್ಷದ ಹುಡುಗ ಪಾಪ. ಅಪ್ಪಿ ನೋಡ್ಲಿ ಪಾಪ ಅಳತಾನ. ಹೌದ ಶ್ರೀ 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 ಅಲ್ಲಿ ನೋಡ್ಲಿ ಅಪ್ಪಿ ಅಳತಾನ ಪಾಪ. ಜಾತ್ರೆ ಮಾಡೋದು ಬಿಟ್ಟು ಜನ ಎಲ್ಲರೂ ಇಲ್ಲೇ ಬರಾಕತ್ತೈತಿ ಪಾಪ ಅಪ್ಪಿ ನೋಡಕಂತ. ಈಜು ಬರ್ಲಿಲ್ಲಪ್ಪ ಅಂತಂತಂದ್ರೆ ನೀರಿಗೆ ಇಳಿದು ಭಾಳ ದೊಡ್ಡ ತಮ್ಮ ಅದು. ನಿನ್ನ ಮಾಡತಾನ ವಿಡಿಯೋ ನೋಡಿಲ್ಲ, ನಿನ್ನ ಮಾಡತಾನಲ್ಲಿ. ಗುರ ಹೇಳಿ ಗುರ, ನೀನು ಗುರ ಹೇಳಿ ಒಂದು ಸ್ವಲ್ಪ ನಮ್ಮ ಜನಕ್ಕೊಂದು ಮೋಟಿವೇಟ್ ಮಾಡಲಿ ಲೇ. ಈಗ ಒಬ್ಬೊಬ್ಬರ ಮಕ್ಕಳು ಇರ್ತಾರೆ, ಅವ್ರು ಬಂದು ಹಿಂಗೆ ಪಾಪ ನೀರ್ನಾಗ ಬಿದ್ರಪ್ಪ, ಹೇಳೋಲೇ ಗುರುವೇ. ಅವ್ನು ಹುಡುಗನ ನಿಗರ್ ಬಡದ